ಎಲ್ಲರಿಗೆ ನಮಸ್ಕಾರಗಳು. ಇವತ್ತು ನಾ ಹೇಳೋಕೆ ಬಯಸ್ತೀನಿ ರೀ, ಕಲಬುರಗಿ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಏನು ಕಲಬುರಗಿ ದಕ್ಷಿಣ ಶಾಸಕರು ಅಥವಾ ಗ್ರಾಮೀಣ ಶಾಸಕರು ಅಂತ ನಾ ಕೇಳ್ತೀನಿ ರೀ. ಯಾಕಂತಂದ್ರೆ ಇವತ್ತಿನ ದಿನ ನಮ್ಮ ಕಲಬುರಗಿ ಸೌತ್ ಒಳಗೆ ಡೆವಲಪ್ಮೆಂಟ್ ಏನೂ ಆಗಲಾಗ್ಯದ ಅಂತ ಎಲ್ಲ ಜನ ಆಯಿತು, ನಮ್ಮ ನಾಯಕರದು ಎಲ್ಲರೂ ಹೇಳ್ತಾರೆ ರೀ. ಇವರು ಡೆವಲಪ್ಮೆಂಟ್ ಇವತ್ತು ದಕ್ಷಿಣದಾಗ ಮಾಡೋದು ಬಿಟ್ಟು ಗ್ರಾಮೀಣದಾಗ ಮಾಡ್ಲತ್ತಾರೆ ರೀ ಇವರು. ಯಾಕಂತಂದ್ರೆ ಇವತ್ತು ವಾರ್ಡ್ ನಂಬರ್ 47 ರೀ ನಮ್ಮದು. ವಾರ್ಡ್ ನಂಬರ್ 47 ರಾಜಪುರ. ಇಲ್ಲಿ ಡೆವಲಪ್ಮೆಂಟ್ ಮಾಡಂತಂದ್ರೆ ಸೌತ್ ಬರ್ತದೆ ರೀ. ಇವ್ರು ನೋಡಿದ್ರು ಗ್ರಾಮೀಣದಾಗ ಡೆವಲಪ್ಮೆಂಟ್ ಮಾಡ್ಲತ್ತಾರೆ ರೀ ಇವರು. 200 ಕೋಟಿ ರೂಪಾಯಿ ಬಂಜಾರ ಲೇಔಟ್ ಶಕ್ತಿನಗರದಾಗ ಹೋಗಿ ಗ್ರಾಮೀಣ ಲಿಮಿಟ್ ಬರ್ತದೆ, ಸಿಟಿ ಲಿಮಿಟ್ ದಾಟಿ ಆ ಕಡೆ ಬರ್ತದೆ ರೀ. ಇವ್ರಿಗೆ ಸಿಟಿ ಲಿಮಿಟ್ನೂ ಗೊತ್ತದನೋ ಗೊತ್ತಿಲ್ಲ, ನನಗೂ ಅನಿಸ್ತದೆ ರೀ ಯಾಕಂದ್ರೆ ಕಲಬುರಗಿ ಕಾರ್ಪೊರೇಷನ್ ಸಿಟಿ ಲಿಮಿಟ್ ಅದ ರೀ, ಶಾಬಾದ್ ರಿಂಗ್ ರೋಡಿಗೆ ಎಂಡ್ ಅದ ರೀ. ಅದು ಬಿಟ್ಟು 1 ಕಿಲೋಮೀಟ್ರ್ ದಾಟಿಗೆ ಇವ್ರು ಡೆವಲಪ್ಮೆಂಟ್ ಮಾಡ್ಲತ್ತಾರೆ ರೀ ಇವರು. 200 ಕೋಟಿ ಒಂದು 80 ಲಕ್ಷ, 2 ಕೋಟಿ 80 ಲಕ್ಷ ಡೆವಲಪ್ಮೆಂಟ್ ಅಲ್ಲಿ ಸಿಟಿ ಲಿಮಿಟ್ ದಾಟಿಗೆ ಗ್ರಾಮೀಣ ಭಾಗದಾಗ ಮಾಡ್ಯಾರ ಇವರು. ಸಿ ಸಿ ರೋಡ್ ಅದು ಮಾಡಿದ್ದಾರೆ ಸರ್, ಸಿ ಸಿ ರೋಡ ಮತ್ತು ಡ್ರೈನೇಜ್ನು ಮಾಡ್ಯಾರ 10 ಲಕ್ಷ ರೂಪಾಯಿ ಬಂಜಾರ ಲೇಔಟ್ದಾಗ. ಅಲ್ಲಿ ಈಗ ನಾವೇನಂತ ಸಿಟಿದಾಗೆ ಮೊದಲೇ ಡೆವಲಪ್ಮೆಂಟ್ ಆಗಲಾಗ್ಯದ ಈಗ. ಎಲ್ಲರೂ ಹೇಳತ್ತಾರೆ, ನೀವು ನೋಡ್ರಿ ಎಲ್ಲರೂ ಗೊತ್ತೇ ಅದ ಈಗ ಸಿಟಿದಾಗ ಏನೂ ಡೆವಲಪ್ಮೆಂಟ್ ಆಗಲಾಗ್ಯದ ಸೌತ್ದಾಗ ಅಂತ. ಈಗ ಅದ್ರೊಳಗೆ ಆಗೋದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಹೋಗಿ ಗ್ರಾಮೀಣದಾಗ ಮಾಡ್ಲತ್ತಾರೆ ಇವರು. ನೀವು ಹೇಳೋದು ಏನು ಸತ್ಯ ಅಂತ ಸರ್? ಸತ್ಯ ಅಂತಂದ್ರೆ ಈಗ 200 ಕೋಟಿ 200 ಲಕ್ಷ ಅಪ್ರೂವಲ್ ಆಗಿದ್ದು. ವಾರ್ಡ್ ನಂಬರ್ 47 ಅಂತ ಐತೆ. ನಾ ಅವಾಗೇ ಕಂಪ್ಲೀಟ್ ಮಾಡೀನಿ ರೀ DC ಮೇಡಮ್ ಅವ್ರಿಗೆ. 200 ಲಕ್ಷ ಅಂತ ಕೊಟ್ಟಿದ್ದಾರೆ. ವಾರ್ಡ್ ನಂಬರ್ 47 ಅಂತ NOC ಅದು ನಂಬಲ್ಲೇ ತೊಗೋಬೇಕಿತ್ತು, ಬಟ್ ಇವ್ರು ಯಾಕೆ ತೊಗೊಲಾಗ್ಯಾರ, ಗ್ರಾಮೀಣದಾಗ ತೊಂದರೆ NOC ಆಯ್ತು ಹ್ಯಾಂಡಿಂಗ್ ಓವರ್. ಈ DC ಮೇಡಮ್ ಲೆಟ್ರ್ ಕೊಟ್ಟಿದ್ದಾರೆ ಇದು. ಮೇಡಮ್ ಈ ಥರ ಕಾಮಗಾರಿ ಮಾಡ್ಲತ್ತಾರೆ, ಕಳಪೆ ಮಾಡ್ಲತ್ತಾರೆ, ಎಲ್ಲ ಥರನೂ ಹೇಳೀನಿ ಅವ್ರಿಗೆ, ನಮ್ಮ ಮೇಡಮ್ ಅವ್ರಿಗೆ. ನಾವು ಭೇಟಿಯಾಗಿ ಸ್ವತಃ ಹೋಗಿ ಕೊಟ್ಟು ಹೇಳೀನಿ ರೀ, ನಮ್ಮ ತಾಯರ್ ಲೆಟ್ರ್ ಪ್ಯಾಡ್ ಮ್ಯಾಗ, ಕಾರ್ಪೊರೇಟರ್ ಲೆಟ್ರ್ ಮ್ಯಾಗ. ಕಾಮಗಾರಿ ಇದು ಮಾಡಿದೆ ಡಿಟೇಲ್ ಸರ್, ಪ್ರೂಫ್ ಇಲ್ಲ. ನೀವು ಕಾಮಗಾರಿನೂ ಪೂರ್ತಿ ಮಾಡಿಲ್ರಿ ಇವರು, ಸುಮ್ಮನೆ ಅರ್ಧ ಮುರ್ಧ ಮಾಡಿ ಬಿಲ್ ತೊಗೊಳತ್ತಾರಂತ ನಮ್ಗೆ ಇದು ಅದ ರೀ. ಬೇಕಾದ್ರೆ ಒಂದು ಕಂಪ್ಲೀಟ್ ಮಾಡೋರು ಇದ್ರೆ ನಾಳೆಗೆ ನಾಡ್ದನ ಕೊಟ್ಟಿಗೆ ಏನಾದ್ರು ತನಿಖೆ ಮಾಡಿಸ್ತೀನಿ ರೀ ಪೂರ. ಈಗ ನಿಮ್ದೇನು ಆಗ್ರಹ ಅದ ಅಂತ? ಇಲ್ಲಿ ಇವ್ರು ದಕ್ಷಿಣ ಮತ ಶಾಸಕರು ಗ್ರಾಮೀಣದಂತ ನಾವು ಕೇಳೋದ್ರಿ. ಈಗ ನಮ್ಮ ವಾರ್ಡ್ದಾಗ ಮೊದಲೇ ಡೆವಲಪ್ಮೆಂಟ್ ಇಲ್ಲ, ಏನೂ ಇಲ್ಲ ಅಂತ ನಾವು ಇದು ಮಾಡತ್ತೇವೆ. ಈಗ ನಮ್ಮ ವಾರ್ಡಿಗೆ ನೋಡ್ರಿ ನಾ ತಲೆ ಯಾಕಂದ್ರೆ ಎಮ್ ಎಲ್ ಎ ಅಂತಲಿಂತ ಒಂದು 10 ಲಕ್ಷ ರೂಪಾಯಿ, ಒಂದು 20 ಲಕ್ಷ ಬಿಟ್ಟರೆ ಏನೂ ಆಗೇ ಇಲ್ಲ. 3 ಬೋರಿಂಗ್ ಹೊಡೆದ್ರೆ ರಾತ್ರಿ ಬಂದ್ಗೇಸಿ, ಅದ್ರ NOC ಇಲ್ಲ, ಹ್ಯಾಂಡಿಂಗ್ ಓವರ್ ಇಲ್ಲ ಕಾರ್ಪೊರೇಷನ್ದಾಗ. ಇನ್ನಾದ್ರೂ ಯಾರು ರಿಪೇರಿ ಮಾಡಲಾಗ್ಯಾರ ಬೋರ್ವೆಲ್ಗಳು. 2-3 ತಿಂಗಳೈತಿ, ನೀರ್ನೂ ಬಿದ್ದಿಲ್ಲ. ಅವು NGO ಅವ್ರು ಟೆಸ್ಟಿಂಗ್ದು ಬಂದು ಚೆಕ್ಕದು ಮಾಡಿಗೇಸ್ ಮಾಡ್ಬೇಕಲ್ಲ, ಅದು ಎಲ್ಲ ಏನೂ ಮಾಡ್ಲಾರ್ದು ಸುಮ್ಮನೆ ಡೈರೆಕ್ಟ್ ಬಂದು ಹೊಡೆದ್ರಿ. ಅವು ನೀರೇ ಹತ್ತಿಲ್ಲ ಅವ್ರ ಬಳಿ. ಇಲ್ಲ ಡೆವಲಪ್ಮೆಂಟ್ ಮಾಡ್ರಿ ಅಂತ ಅನ್ನೋದು ಸೌತಿಗೆ. ಈಗ ಜನ ಏನಂತ ಹೇಳಿಗೇಸಿ ಬಂದಿರಿ ಇಲ್ಲಿಗೆ. ಈಗ ನಮ್ಮ ರಾಜಪುರದಾಗ ನಾಲೆ ಮಾಡ್ತೀನಿ, ರೋಡ್ ಮಾಡ್ತೀನಿ, ಅದು ಅಂತೆಲ್ಲ ಹೇಳಿ ಆಶ್ವಾಸನೆ ಕೊಟ್ಟಿರಿ. ಇವತ್ತು 50 ಜನಕ್ಕೆ ಹೆಣ್ಮಕ್ಳು ಅವ್ರ ಮನೆಗೆ ಹೋಗಿರ್ರಿ, ಮನೆಗೆ ಸಿಗ್ಲಾರ ಬಿಟ್ಟು ಕಾರ್ಪೊರೇಷನ್ಗೆ ಬಂದು ಕಾರ್ಪೊರೇಷನ್ದಾಗ ಎಲ್ಲರೂ ಕುಂತರು. ನಾವು ಎಲ್ಲ ಕುಂತು ಮಾತಾಡಿ ಸ್ವಲ್ಪ ಡ್ರೈನೇಜ್ ಪ್ರಾಬ್ಲಮ್ ಆಗಿತ್ತವ್ರು, ನ್ಯಾಲಿದು ಇಲ್ಲ, ಸುಮ್ಮನೆ ರಿಪೇರಿದು ಮಾಡಿಗೇಸಿ ಎಲ್ಲ ಕಳಿಸಿದೇವೆ ರೀ. ಒಂದು 200 ಕೋಟಿ ರೂಪಾಯಿ ಬೇಕ್ರಿ ಅದು ನಾಲಿ ಆಗ್ಬೇಕಂತಂದ್ರೆ. ನಾವು ಎಲೆಕ್ಷನ್ ಟೈಮಿಗೆ ಅಲ್ಲೇ ಬಂದು ನಾಲಿ ಬಲ್ಲೇ ನಿಂತಿಗೇಸಿ ಭಾಷಣ ಮಾಡಿಗೇಸಿ ಹೋಗ್ಯಾರ ಅವರು. ಅದೇ ನಾ ಮುಂದೆ ಬರೋಂತಿನಾಗ ನಾ ಗೆದ್ದು ಬಂದ್ರೆ ನಾ ಮಾಡಿಸ್ತೀನಿ ಅಂತಂದ್ರೆ 2-2.5 ವರ್ಷ ಆಯ್ತು, ಇನ್ನೂ ತನಕ ಏರಿಯಾಗೆ ಬಂದೇ ಇಲ್ಲ, ನೋಡೇ ಇಲ್ಲ ಅವರು. ಅದು ಏನಂತ ಅವ್ರಿಗೆ ಗೊತ್ತಿಲ್ಲ ರೀ ಇನ್ನಾದ್ರು. ಈಗ ಆಶ್ವಾಸನೆ ಜನ ಏನೋ ಆಸೆ ಹಿಡ್ಕೊಂಡು ಅವ್ರಿಗೂ ಓಟ್ ಹಾಕಿರ್ತಾರೆ. ಇವ್ರು ಏನು ಮಾಡ್ಲತ್ತಾರೆ, ಎಲ್ಲ ಬಿಟ್ಟಿಗೆಸಿ ಮೊದಲೇ ಡೆವಲಪ್ಮೆಂಟ್ ಏನೂ ಮಾಡಲಾಗ್ಯಾರ ಸಿಟಿ ಒಳಗೆ. ಅದ್ರೊಳಗೆ ಬಿಟ್ಟು ಇನ್ನು ಗ್ರಾಮೀಣದಾಗ ಹೋಗಿ ಮಾಡೋದು ಏನದ ಇವ್ರಿಗೆ. ಇನ್ನು ಭಾಷಣದಾಗ ಹೇಳ್ತಾನೆ, ರಾಜಪುರಿಗೆ ನಾವು ಇಷ್ಟು ಕೋಟಿ ಕೊಟ್ಟಿದ್ದೆವು, ಅಷ್ಟು ಕೋಟಿ ಕೊಟ್ಟಿದ್ದೆವು, 1 ರೂಪಾಯಿ ನಯ ಪೈಸೆ ಕೊಟ್ಟಿಲ್ಲ. ರಾಜಪುರ ಊರು ಅಂತದ ರೀ, ರೈಟ ಲೆಫ್ಟ ಭೋವಿ ಸಮಾಜ ಊರನ್ ಕೇರಿ ಎಲ್ಲ ಅವರು 1 ರೂಪಾಯಿ ನಯ ಪೈಸೆ ಕೆಲಸ ಮಾಡಿಲ್ಲ ನಂಬಲ್ಲಿ. ಅಲ್ಲಿ ರೈಟಿಗೂ 1 ರೂಪಾಯಿ ಕೊಟ್ಟಿಲ್ಲ, ರೈಟ್ ಕಮ್ಯುನಿಟಿಗೆ ರೀ. ಲೆಫ್ಟಿಗೂ 1 ರೂಪಾಯಿ, ಲೆಫ್ಟ್ ಕಮ್ಯುನಿಟಿಗೆ 1 ರೂಪಾಯಿ ಕೊಟ್ಟಿಲ್ಲ. ನಮ್ಮ ಭೋವಿ ಸಮಾಜಕ್ಕೆ ಸಮುದಾಯ ಭವನ ಕಟ್ಕೊಡ್ತೀನಿ ಅಂತ ಅಂದಿರಿ, ಅದನ್ನು 1 ರೂಪಾಯಿಲ್ಲ ಮಾತಾಡ್ತಾರೆ. ಏನೂ ಗೊತ್ತಿಲ್ಲ ಅವರು, ದುಡ್ಡಿಲ್ಲ ಅಂತಾರೆ ಎಲ್ಲವರು. ಜನದಾಗ ಕಲಬುರಗಿ ಸಿಟಿ ಒಳಗೆ ಸೌತ್ದಾಗ ಮಳೆ ಅದು ಹೊಂಟದ 2 ದಿನ ಐತ್ರಿ. ನಮ್ಮ ಶಾಬಾದ್ ಕ್ರಾಸ್ ಅಲ್ಲಿ ಎಂಟರ್ ಸೌತ್ ಅಷ್ಟೇ ಕಾನ್ಸ್ಟಿಟ್ಯೂಟ್ ಹೇಳ್ತೀನಿ ರೀ. ಎಲ್ಲಿ ಬೇಕಲ್ಲಿ ನೀರು ನಿಂದಿರ್ಲತ್ತವ ಮಾಡ್ಲತ್ತವ. ನಾವು ಚರಂಡಿ UGD ಅದು ಏನು ಪ್ರಾಬ್ಲಮ್ ಅದ್ರ ಪೂರ ಸಿಟಿ ತುಂಬ ಪೂರ UGD ಪ್ರಾಬ್ಲಮ್. UGD 40 ಕೋಟಿ ರೂಪಾಯಿ ವರ್ಕ್ ಆರ್ಡರ್ ಆಗೇಸಿ 2-2.5 ತಿಂಗಳಾಯ್ತು, ಇನ್ನೋದ್ರೂ ಕೆಲಸ ಚಾಲೂ ಮಾಡಲಾಗ್ಯಾರ ಕಾರ್ಪೊರೇಷನ್ದವ್ರು. ಇದಕ್ಕೆಲ್ಲ ಸ್ವಲ್ಪ ನೋಡ್ಬೇಕು, ಅವರು ನೋಡಿ ಮಾಡಿ ಸಿಟಿ ಡೆವಲಪ್ಮೆಂಟ್ ಈಗ ಏನಿರ್ತಾವಲ್ಲ. ಈಗ UGD ಪೂರ 11 ವಾರ್ಡ್ದಾಗ ಸಮಸ್ಯೆ ಅವ ರೀ.
ಎಲ್ಲ ವಾರದಾಗ ಡೆವಲಪ್ಮೆಂಟ್ 40 ಕೋಟಿ ರೂಪಾಯಿ ಅಂದ್ರೆ ಸುಮ್ಮನೆ ಐತ್ರಿ. ಎಲ್ಲ ತಂದ್ಗೇಸಿ ಎಲ್ಲ ಮಾಡಿದ್ರೆ ಎಲ್ಲ ಜನಕರ ಹೆಲ್ಪ್ ಆಗ್ತದ್ರಿ. 2-2.5 ತಿಂಗಳೈತಿ ವರ್ಕ್ ಆರ್ಡರ್ ಆಗೇಸಿ ಅದನ್ನು ಮಾಡೋದಿಲ್ಲ. ಈಗ ನಮ್ಮ ರಾಜಪುರ ಜನಗಳ್ನು ಆಲ್ಮೋಸ್ಟ್ ಸ್ವಲ್ಪ 50% 40% ಶೌಚಾಲಯ ಹೊರಗೆ ಹೋಗ್ತಾರೆ. ಒಂದು ಆಸ್ಪಿರೇಷನ್ ಟಾಯ್ಲೆಟರ್ ಕಟ್ಸ್ಬೇಕು ಹೊರಗೆ, ಶಾಬಾದ್ ರಿಂಗ್ ರೋಡಿಗಾಗಲಿ ರಾಜಪುರ್ಗಲ್ಲಿ ಖರ್ಗೆ ಪೆಟ್ರೋಲ್ ಪಂಪ್ ಜನಗಳು ಭಾಳ ಓಡಾಡ್ತಾರೆ ಅಂತಲ್ಲಿ. ಏನೋ ಡೆವಲಪ್ಮೆಂಟ್ ಮಾಡ್ಬೇಕಲ್ಲ, ಏನು ಹೇಳಪ್ಲೇನಿಲ್ಲ ಡೆವಲಪ್ಮೆಂಟ್. ಒಂದು ಸಣ್ಣ ಬೇರೆ ಜನ ಕೊಡ್ತಾರೆ. ಹೌದೌದು, ಇಲ್ಲಿ ಲೋಕಲ್ದವ್ರಿಗೆ ಯಾರಿಗೆ ಕೊಡೋದಿಲ್ಲ, ಹೊರಗಿನವ್ರಿಗೆ. ನಾವು ಲೋಕಲ್ದವ್ರಿಗೆ ಜನ ನಮ್ಮ ಸೋತೆ ಇರಲಿ ಸಿಟಿನೇ ಇರಲಿ ಅವ್ರಿಗೆ ಯಾರಿಗಾರ ಕೊಟ್ರಂದ್ರೆ ಇಲ್ಲಿ ಜನಕ್ಕೆಲ್ಲ ಸ್ವಲ್ಪ ಹೆಲ್ಪ್ಫುಲಿ ಆಗ್ತದೆ. ಕೆಲಸ ಅದು ಏನು ಆಗ್ತದೆ ಲೇಬರ್ ಕೆಲಸಗಳು ಇದ್ದವ್ರಿಗೆ ಇದು ಹೋಗಿ ಹೊರಗಿನವ್ರಿಗೆ ಕೊಡೋದನ್ನು ಏನು ಇದು ಅದ ಸರ್. ಡೆವಲಪ್ಮೆಂಟು ಕಲಬುರ್ಗಿದಾಗ ಸೌತ್ದಾಗ ಏನು ಮಾಡ್ಲತ್ತಿಲ್ಲ ಸರ್ ಇವರು. ಒಂದು ಸಣ್ಣ ಪ್ರಾಜೆಕ್ಟ್ ಹೇಳ್ಕೊಪ್ಲೆ ಒಂದು ಪ್ರಾಜೆಕ್ಟನ್ನು ಮಾಡಿಲ್ಲ ಸರ್ ಇಲ್ಲಿ. ಈಗ ನಮ್ಮ ಅಪ್ಪಗೌಡ್ರು ಇದ್ದೀರಿ, ನಾವು ಹೇಳ್ಬೇಕಂತಂದ್ರೆ ಕಲಬುರ್ಗಿ ಸರೌಂಡಿಂಗ್ ರಿಂಗ್ ರೋಡ್ ಸರ್ವಿಸ್ ರೋಡ್ ಅವ್ರ ಕೈ ಮ್ಯಾಗೆ ಆಗ್ಯದ ಸರ್. ಪೂರ 200-250 ಕೋಟಿಲಿಂತ ಮಾಡಿರೋರು. ಮತ್ತು ಜಯದೇವ್ ಹಾಸ್ಪಿಟಲ್ ನೋಡ್ರಿ, ಇವತ್ತು ಎಷ್ಟು ಜನ ಹಾಟಿಗೆ ಹಾಕಿ ಟಿ ವಿದಾಗ ಅವೆಲ್ಲ ಹೊಂಟರಿ. ಅಷ್ಟು ದೊಡ್ಡ ಕಟ್ಸ್ಯಾರಂತ ಇವತ್ತೆಲ್ಲ ಜನಗೆ ಹೆಲ್ಪ್ಫುಲಿ ಆಗಿ ಎಲ್ಲರಿಗೆ ಏನು ಇದ್ರದಾಗ ಟ್ರೀಟ್ಮೆಂಟ್ ತೊಗೊಳತ್ತಾರೆ ಎಲ್ಲರೂ. ಅವ್ರು ಮಾಡಿರಂತ ಇವತ್ತೆಲ್ಲ ನಮ್ಮ ಕಲಬುರ್ಗಿದಾಗ ಟೆನ್ಷನ್ ಇರ್ಲಾರ್ದೆ ಎಲ್ಲರೂ ಹಾಸ್ಪಿಟಲ್ಗೆ ಯಾವಾಗ ಅಂದ್ರು ಅವಾಗ ಹೋಗಿ ಎಷ್ಟು ತೊಗೋಬೋದು. ಸೌತ್ ಜನ ಯಾವತ್ತಿದ್ರು ಸೌತ್ ಸಲಗೆ ಮಾಡಿರೋರು ಕನ್ಸ್ಟ್ರಕ್ಷನ್ ಸಲಗ ಜನಗಳು. ಕಣ್ಣಿ ಮಾರ್ಕೆಟ್ ತೋರಿ ಒಳಗೆ ಸಿಟಿ ಒಳಗೆ ಲೈಟಿಂಗ್ ತೋರಿ ಪೂರ ಸೌಂದರ್ಯೀಕರಣ ಹೆಂಗೆ ಮಾಡ್ಯಾರ್ರಿ. ಸೈಕಲ್ ಟ್ರ್ಯಾಕ್ ಮಾಡ್ಯಾರ್ರಿ. ಖರ್ಗೆ ಸರ್ಕಲ್ ಟು ಅನ್ನಪೂರ್ಣ ಟು ತಿಮ್ಮಾಪುರಿ ಟು ಬಸ್ ಸ್ಟ್ಯಾಂಡ್ ತಕ್ಕ ರೀ 21 ಕೋಟಿ ರೂಪಾಯಿ ಕೊಟ್ಟು ಮಾಡ್ಯಾರ್ರಿ. ಈಗ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗಳು ತಂದು ಮಾಡ್ಯಾರ್ರಿ. ಇವ್ರು ಏನು ಪ್ರಾಜೆಕ್ಟ್ ಒಂದು ಸಣ್ಣ ಹೇಳಪ್ಲೇನು ಇಲ್ಲ ಯಾವುದು ಪ್ರಾಜೆಕ್ಟ್. ಅದೇ ಹೇಳ್ಬೇಕು, ಒಂದು ಬೋರಿಂಗ್ ಹೊಡೆದು ಹೇಳ್ಬೇಕು 10 ಲಕ್ಷ ರೂಪಾಯಿ. ಹಿಂಗೆ ನೋಡ್ರಿ, ಈಗ ನಾನು ತೋರಿಸ್ಲತ್ತಿಲ್ಲ ರೀ ಸಿಟಿ ಲಿಮಿಟ್ ಹೊರಗಂತ ಇದ್ದಿದೆ ರೀ. ಇದು ನಾ ಅವಾಗೆ ಹೋದ ವರ್ಷ ಆಗಸ್ಟ್ದಾಗೆ ಕಂಪ್ಲೇಂಟ್ ಕೊಟ್ಟಿನಿ DC ಗೆ. ರವಿ ಹಾಗರ್ಗಿ ಅಂತ ರೀ BJP ಮುಖಂಡರು. ನಮ್ಮ ಮಹಾನಗರ ಪಾಲಿಕೆ ಹೊನ್ನಮ್ಮ ಬಾಬು ಅವರ ಮಗ ಇದ್ದೀನಿ ರೀ.